ಅವ್ರ ಮುಖ್ಯಮಂತ್ರಿ ಹೇಳ್ಬೇಕು, ನೀವಲ್ಲ ಮುಖ್ಯಮಂತ್ರಿ ಹೇಳ್ಬೇಕು. ಯಾಕಂದ್ರೆ ಮಂತ್ರಿಗಾಗಿರೋದು ಮಂತ್ರಿಗೆ ಭದ್ರತೆ ಬೇಡವಾ? ಒಂದ್ ನಿಮಿಷ ಯಾರು ಸಮರ್ಥನೆ ಮಾಡಲಿಲ್ಲ, ಸಮರ್ಥನೆ ಮಾಡ್ತಾರೆ. ಸಮರ್ಥನೆ ಯಾರು ಕೂಡ ಮಾಡಲಿಲ್ಲ. ನಾನು ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ಈ ಸದನದ ಗಾಂಭೀರ್ಯತೆ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಲ್ಟ್ರು ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು. ಹಿಂದೆ ಇಲ್ಲಿ ಯಾರೋ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು. ಒಬ್ಬ ಸದನದ ಸಚಿವ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ದಾಗಾರೆ? ಮುಖ್ಯಮಂತ್ರಿಗಳಿಂದ ಉತ್ತರ ನಿರೀಕ್ಷೆ ಮಾಡಿದೆ. ಬೇರೆ ಅದು ಯಾರ ಮೇಲೆ? ಸಚಿವ ಸಂಪುಟದ ಸದಸ್ಯ ಮುಂಚೆ ಇದಕ್ಕೆ ಉತ್ತರ ನೀವೇ ಉತ್ತರ ಕೊಡ್ತಾರೆ ಇದಕ್ಕೆ. ನೀವು ನಿಮ್ಮ ಸಚಿವ ಸಂಪುಟವನ್ನು ಕಾಪಾಡಿಕೊಳ್ಬೇಕು, ರಾಜ್ಯಕ್ಕೂ ಕೂಡ ಒಳ್ಳೆಯ ಸಂದೇಶ ಇದಕ್ಕಿಂತ ಮೌಲ್ಯ ಹೇಳ್ದಾಗ್ತದೆ. ಸುನೀಲ್ ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ, ಸುನೀಲ್ ಅವರು ಹೇಳೋದಕ್ಕೆ ನಂದು ಸಂಪೂರ್ಣವಾದಂತ ಬೆಂಬಲ ಇದೆ. ನೈತಿಕತೆ ಇರಬೇಕು, ಇಲ್ಲ ಅಂತಿಲ್ಲ. ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದೀವಿ, ನಾವು ಲಕ್ಷಾಂತರ ಜನರ ಪ್ರತಿನಿಧಿ. ಅವ್ರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಾವು ಹೆಂಗೆ ವರ್ತನೆ ಮಾಡ್ತೀವಿ, ಏನ್ ಮಾಡ್ತೀವಿ, ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್. ಆದ್ರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್, ನೈತಿಕತೆ ಇರಬೇಕು, ಸದನಕ್ಕೂ ಇರಬೇಕು, ಆದ್ರೆ ಮೊದಲು ವೈಯಕ್ತಿಕವಾಗಿರ್ಬೇಕು, ಪಕ್ಷಕ್ಕಿರ್ಬೇಕು. ಅದಾದ್ಮೇಲೆ ಸದನ ಜವಾಬ್ದಾರಿ ಇರ್ತದೆ. ಒಂದ್ ನಿಮಿಷ, ನಾನು ಇಂಟರ್ವ್ಯೂ ಆಗಿಲ್ಲ ತಾವು ಮಾತಾಡ್ಬೇಕಾದ್ರೆ. ನಾವೇನ್ ಹೇಳ್ತಾ ಇರೋದು, ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ನೀವು ಹೇಳಿದ್ ಕರೆಕ್ಟ್. ಅಧಿಕಾರಕ್ಕಿರ್ಬೋದು, ದುಡ್ಡಿಗಿರ್ಬೋದು, ಬ್ಲ್ಯಾಕ್ ಮೇಲಿಗಿರ್ಬೋದು, ಏನೇ ಇರ್ಬೋದು. ಆದ್ರೆ ನಮ್ಗೆ ಮೊರಾಲಿಟಿ ಇರ್ಬೇಕಲ್ಲ ಅಧ್ಯಕ್ಷರೇ. ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು, ಏನೇನ್ ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ. ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ? ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ? ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರೇ. ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ, ಹಿಂದಿನ ಸಚಿವರೊಬ್ರು ಹೇಳ್ತಾರೆ 224 ಜನ ಯಾರು ಇದೀವಿ ನಾವು, ಯಾರು ಕೂಡ ಒಂದು ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ. ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಅವಾಗ ತಾನೇ ಮನೆ ಎಂಟರಾದೆ. ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು, ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 224 ನಾನು ಇದ್ದೀನಿ ಹೇಳಿದ್ದು ಅವಾಗ. ಸರ್, ನೈತಿಕತೆಯ ಮೌಲ್ಯಗಳನ್ನ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಎತ್ತಿಡಿದಿದ್ದಾರೆ. ಹೀಗಾಗಿ ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡೋದು ಸರ್? ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ತಾರೆ? ನೋಡಿ, ನೀವು ಎಲ್ಲ ಡೈವರ್ಟ್ ಮಾಡಬೇಡಿ, ಇಶ್ಯೂ ಡೈವರ್ಟ್ ಮಾಡಬೇಡಿ. ಇದಕ್ಕಿಂತ ಮೇಲೆ ನೈತಿಕತೆ ಒಂದ್ ನಿಮಿಷ ಅಧ್ಯಕ್ಷರೇ, ನಮ್ಮ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಕೇಳಿ ಸರ್, ಯಾಕೆ ಇದಕ್ಕೆ ಅವಾಗ ಹಿಂದಿನ ಇವಾಗ ಹಾಲಿ ಶಾಸಕರಿದ್ದಾರೆ, ಹಿಂದಿನ ಒಬ್ಬರ ಬಾಗಲಕೋಟೆ ಮಂತ್ರಿ ಮೇಲೆ ಏನ್ ಹೇಳಿದ್ರು, ಸಿಡಿ ಫ್ಯಾಕ್ಟರಿನ ನಡೆಸ್ತಾ ಇದಾರೆ ಅಂತ ಹೇಳಿದ್ರು. ಅವಾಗ ಏನಾದ್ರು ಇಂಟರ್ನಲ್ ಎನ್ಕ್ವೈರಿ ನಡೆಸಿದ್ರ? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು. ಇವರು ಯಾವ್ದಾದ್ರು ಈಗ ಪರಸ್ಪರ ಆರೋಪಗಳು ಬೇಡ, ಈಗ ಪರಸ್ಪರ ಆರೋಪ ಬೇಡ. ಮುಖ್ಯಮಂತ್ರಿಗಳೇ, ಆಯ್ತು ಮಾತಾಡುವ, ಆಯ್ತು. ಈಗ ಪರಸ್ಪರ ಆರೋಪ ಯಾಕೆ ಮಾಡ್ತೀವಿ? ಈಗ ಪರಸ್ಪರ ಆರೋಪ ಬೇಡ. ಈಗ
ಯಾವ್ಯಾವ ಹನಿ ಟ್ರ್ಯಾಪ್ ಮಾಡಿದಾಗ ಯಾರ್ಯಾರು ಮಾಡಿ, ತನಿಖೆ ಮಾಡಿ, ಯಾರ್ ಬೇಡ? ಆಯ್ತು. ಯಾವಾಗೆಲ್ಲೋಗಿದ್ದು ಬಿಜೆಪಿ ಈಗ ಒಂದ್ ಸೆಕೆಂಡ್ ಆಯ್ತು ನೀವು ಹೇಳಿ ಊಟ ಮಾಡ್ತೀರಾ? ನಾನು ಯಾವ ಹೋಟೆಲ್ ನಲ್ಲಿ ಇರ್ತೀರಾ? ನಿನ್ನೆಯಿಂದ ನಾನು ಇದ್ರಲ್ಲಿ ರಾಜಕಾರಣ ಮಾಡಿಲ್ಲ. ನೀವು ರಾಜಕಾರಣಕ್ಕೆ ಪ್ರಿಯಾಂಕ್ ಅವರೇ, ಸಚಿವ ಸಂಪುಟದ ಸದಸ್ಯರು ಇನ್ನೊಬ್ಬರ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಿರೋದಂದ್ರೆ ಇಡೀ ಸರ್ಕಾರ ಕ್ರಿಮಿನಲ್, ಈ ಸರ್ಕಾರ ಇಡೀ ಸರ್ಕಾರ ಕ್ರಿಮಿನಲ್, ಇಡೀ ಸರ್ಕಾರ ಅದಲ್ಲ ಪರಸ್ಪರ ಯಾಕೆ ಚರ್ಚೆ ಯಾಕೆ ಆಯ್ತು ಆಗದ್ದು ಈಗ ಇಲ್ಲಿ ಈಗ ವಿಚಾರಣೆ ಮುಖ್ಯಮಂತ್ರಿಗಳು ಹೆಂಗ್ ಸುಮ್ಮನೆ ಪ್ರಿಯಾಂಕ್ ಅವರೇ ಆಯ್ತು ಹೇಳಿ ಕೇಳಿ ಒಂದ್ ಸೆಕೆಂಡ್ ರಾಜಕಾರಣ ಮಾಡಿ. ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ರು ನಿಮ್ಗೆ ಗೊತ್ತಿತ್ತ ಸರ್? ನೋಡ್ರಿ, ಎಲ್ಲ ಶಾಸಕರು ನಿನ್ನೆಯಿಂದ ಪ್ರಿಯಾಂಕ್ ಅವರೇ ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು, ಆಯ್ತು. ಇಂಥ ಸಚಿವರನ್ನ ಅಕಸ್ಮಾತ್ ಯಾರು ಮಾಡಿದ್ರೆ ಇಂಥವ್ರನ್ನ ಇಟ್ಟುಕೊಂಡು ನೀವು ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ. ಇವರಿಗೆ ದಯಮಾಡಿ ಇಂಥ ಸಚಿವರನ್ನ ವಜಾ ಆಯ್ತಪ್ಪ, ಅವ್ರು ಏನ್ ಹೇಳ್ತಿದ್ದಾರೆ ಉತ್ತರ ಕೊಡ್ತೀವಿ. ಅದನ್ನ ಕೇಳಿಸ್ತಾ ಇರ್ಬೇಕು ಇಲ್ಲಿ ನಾವು. ಯಾವ ವಿಷಯಕ್ಕೆ ಈಗ ಏನಾಗಿದೆ ಒಂದ್ ಸೆಕೆಂಡ್ ಆಯ್ತು ಒಂದ್ ಸೆಕೆಂಡ್ ನೀವು ಪಾಸ್ಪೋರ್ಟ್ ಆರೋಪ ಯಾಕೆ ಮಾಡ್ತೀರಿ? ಯಾಕೆ ಯಾಕೆ ಆರೋಪ ಮಾಡ್ತೀರಿ ನೀವು? ಒಂದು ಆ ಕಡೆ ಈ ಕಡೆ ಆರೋಪ ಮಾಡಿ ಈ ಸದನದಲ್ಲಿ ನಮಗೆ ಬಹಳ ಬೇಸರ ಅದು. ಮಾಡಿದ್ರಿಂದ ಚರ್ಚೆ ನಡೆಸ್ತಾ ಇದ್ದೀನಿ. ಅದನ್ನೇ ಮತ್ತೆ ಮತ್ತೆ ದಯವಿಟ್ಟು ಒಂದ್ ನಿಮಿಷ ಸರ್, ಇದು ಆಯ್ತು ಅಲ್ಲಿ ಒಂದ್ ಸೆಕೆಂಡ್ ಒಂದ್ ನಿಮಿಷ ಸರ್, ಇದು ನಿನ್ನೆ ಮಾನ್ಯ ಸಚಿವರು ಇಲ್ಲಿ ಸದನದ ಒಳಗಡೆ ಹೇಳಿದ್ದಾರೆ, ಇವತ್ತು ಈ ವಿಷಯ ಸದನದ ಸೊತ್ತು. ಸರಿ, ನಾವು ಈಗಾಗಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ, ಎಲ್ಲ ಹೊರಗಡೆ ಆಗಿರ್ತಕ್ಕಂಥದ್ದನ್ನ ಹೇಳಿ ಮಾನ್ಯ ಖರ್ಗೆ ಅವರು ಇದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ನಮ್ಮ 224 ಜನರ ಸುಮ್ಮನೆ ನಿಮ್ಗೆ ಯಾವಾಗ ಬೇಕು ಅವಾಗ ಹೊರಗಡೆ ತಂದಿ ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ? ನೀವ್ ಯಾಕೆ ಯಾವ ವಿಷಯ ಆಯ್ತು ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿ ಸರ್, ಈಗ ಇದನ್ನ ಯಾರು ಅಡೆತಡೆಯನ್ನ ಒಡ್ತಕ್ಕಂಥದ್ದಲ್ಲ. ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸೀಟ್ ನಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ 3ನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ. ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ. ಆ ಹನಿ ಟ್ರ್ಯಾಪ್ ನಿಂದಾಗಿ ರಾಜಕಾರಣ ಈಗ ಯಾವ್ದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರ್ಯಾಪ್ ಕೆಡಗುವಂತದ್ದಿತ್ತು. ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ಟ್ರ್ಯಾಪ್ ನಂತ ವಿಧಾನವನ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು. ನಿಮ್ಮ ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು. ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳಿದ್ರಲ್ಲ, ಹೇಳಿದ್ದೀನಿ ಕೇಳಿ, ಹತಾಶವಾಗಿ ಅಸಹಾಯಕವಾಗಿ ಸದನದ ಒಳಗಡೆ ಮಾತಾಡ್ತಾರೆ ಅಂದ್ರೆ ಮುಗಿಸ್ಲಿ ಮಾತಾಡಿ ಚರ್ಚೆ ಬೇಡ, ಪರಸ್ಪರ ಚರ್ಚೆ ಬೇಡ. ಮುಖ್ಯಮಂತ್ರಿಗಳಿಗೆ ಉತ್ತರ ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ, ಸಚಿವರುಗಳು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಕೇಳಿರ್ಲಿಲ್ಲ. ಇಲಾಖೆ ನಡೆಸಿ ಅಂತ ಹೇಳಿರೋದು, ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆಲ್ಲ ನಿಮಗೆ ಪ್ರಮಾಣ ವಚನ ಕೊಟ್ಟಿರೋದು. ಸಹಕಾರ ಸಚಿವರ ಬಗ್ಗೆ ಒಂದ್ ನಿಮಿಷ, ಅದು ಎಲ್ರಿಗೂ ಗೊತ್ತಾಗಿದೆ. ನಾನು ಹೇಳ್ತೀನಿ, ನೀವು ಮಂತ್ರಿಗಳೇ ಈ ರೀತಿ ಸಮರ್ಥನೆ ಮಾಡೋದು, ನಿಮ್ಮ ಕ್ಯಾಬಿನೆಟ್ ಇವತ್ತು ಕ್ಷಮೆ ಕೇಳಬೇಕು, ರಾಜ್ಯ ಜನರು ಕ್ಷಮೆ ಕೇಳಬೇಕು. ನಿಮ್ಮ ಕ್ಯಾಬಿನೆಟ್ ನೋಡಿ,
ದಿನೇಶ್ ಅವರೇ, ದಿನೇಶ್ ಅವರೇ ನೋಡಿ, ನೀವಿಬ್ರು ಕೂಡ ಆಯ್ತು ಮಾನ್ಯ ಮುಖ್ಯಮಂತ್ರಿ ಕೊಡ್ತಾರೆ. ಇವರಿಬ್ರು ಸಚಿವರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದಾರೆ. ಇವರಿಬ್ರು ಅಧ್ಯಕ್ಷರೇ, ಯತ್ನಾಳ್ಗೆ ಚೀಟಿ ಕೊಟ್ಟಿದ್ದೀರಾ ನೀವು ದಯವಿಟ್ಟು ತನಿಖೆ ನಡೆಸಬೇಕು. ಸಚಿವರುಗಳಪ್ಪ ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡೋ ಕೂತ್ಕೊಳ್ಳಿ ಕೇಳಿದ್ರಿ. ನೀವಲ್ರಿ ಅವ್ರಿಗೆ ಆದ್ರಿಂದ ನಾನು ಹೇಳ್ತೀನಿ, ನಿಮ್ ಇಡೀ ಕ್ಯಾಬಿನೆಟ್ ತಲೆ ತಗ್ಸ್ಬೇಕು. ಕ್ಯಾಬಿನೆಟ್ ರಾಜ್ಯಕ್ಕೆ ಕ್ಷಮೆ ಕೊಡ್ಬೇಕು. ಈ ರೀತಿ ಬೇಕಾಬಿಟ್ಟಿಯಾಗಿ ವಿಷಯ ಪ್ರಸ್ತಾಪಿಸಿ ಉತ್ತರ ಕೊಡ್ತಾರೆ. ಸರ್ಕಾರ ಇಡೀ ರಾಜ್ಯದ ನೈತಿಕ ಮೌಲ್ಯವನ್ನು ಏನೇನು ನಡೆದಿದೆ ಇಡೀ ಸದನದಲ್ಲಿ ಚರ್ಚೆ ಹಾಕಿದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಈಗ ಉತ್ತರ ಕೊಡಿ. ಇದು ಉತ್ತರ ಕೊಡ್ಸಿ, ನೋ ಪ್ರಾಬ್ಲಮ್. ಬಜೆಟ್ ಪಾಸ್ ಕೂತ್ಕೊಳ್ಳಪ್ಪ, ನಾನು ಹೇಳ್ತೀನಿ. ಏನು ತೊಂದರೆ ಇಲ್ಲ. ಅಶೋಕ್ ಮಾತಾಡಿ. ಚರ್ಚೆ ಯಾವ್ದು ಒಂದೇ ನಿಮಿಷ ಹೇಳ್ಬಿಟ್ಟು, ಒಂದೇ ನಿಮಿಷ ಜಾಸ್ತಿ ಹೇಳಲ್ಲ. ಉತ್ತರ ಕೊಡ್ಲಿ, ಹೇಳೋದಕ್ಕೆಲ್ಲ ಉತ್ತರ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳುವಂಥದ್ದು ಯಾರೇ ಆಗಿರ್ಲಿ, ಈಗ ನಾನು ನಾಯಕನಾಗಿದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಜವಾಬ್ದಾರಿ ಇದೆ. ನಮ್ಮ ಎಲ್ಲ ಸಚಿವರನ್ನ ಎಲ್ಲ ಶಾಸಕರನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಅದು. ಹಾಗೆ ಮುಖ್ಯಮಂತ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಒಬ್ಬ ಮಂತ್ರಿ ಹೇಳಿದ್ರೆ ನಾನು ಏನೋ ತಪ್ಪಿ ರಾತ್ರಿ ನಿದ್ದೆ ಮಾಡೋವಾಗ ಏನೋ ಜ್ಞಾಪಕ ಇಲ್ದಿರ ಬಂದು ಹೇಳ್ಬಿಟ್ಟವ್ರೆ ಅಂತ. ನಾನು ಅಧ್ಯಕ್ಷರೇ, ಮತ್ತೊಬ್ಬ ಮಂತ್ರಿ 2 ಬಾರಿ ಯತ್ನ ನಡೆದಿದೆ, ನಮ್ಮ ಪಕ್ಷದವರ ಕೈವಾಡ ಇರಬಹುದು. ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ನಮ್ಮ ಪಕ್ಷದವರ ಪಾತ್ರವೂ ಇರಬಹುದು. ಇದಕ್ಕೆ ಕಡಿವಾಣ ಹಾಕಬೇಕು ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು. ನಿಮ್ ಸಚಿವರೇ ಹೇಳಿದ್ದಾರೆ, ನಾನು ಸುನಿಲ್ ಇವರೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ಕೋಪ ಮಾಡ್ದು ಪ್ರಿಯಾಂಕಾ ಅವರು, ದಿನೇಶ್ ಅವರು. ನಾನ್ ತಿಳ್ಕೊಂಡಿದ್ದೆ ಅವರಿಬ್ಬರು ನನ್ ಗೌರವ ಇದೆ ಅವರಿಬ್ಬರ ಬಗ್ಗೆ. ಅವರು ಬಿಜೆಪಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿನದಿಂದ. ಬಿಜೆಪಿ ಅವ್ರ ಮೇಲೆ ಅಟ್ಯಾಕ್ ನೋಡಿದ್ರೆ ನಿಮ್ಮ ಪಾರ್ಟಿಯ ಒಬ್ಬ ನಿಮ್ ಜೊತೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಸಪೋರ್ಟ್ಗೆ ನೀವು ಹೋಗ್ತಾ ಇಲ್ಲಲ್ಲ, ನಾಚಿಕೆ ಅಲ್ವಾ ಇದು? ಅವ್ರ ಸಪೋರ್ಟ್ ಹೋಗ್ಬೇಕಾಯ್ತು ನೀವು. ತಪ್ಪು ಸರಿ ಆಮೇಲೆ ಮಾತಾಡಿ, ತಪ್ಪು ಸರಿ ಆಮೇಲೆ. ಫಸ್ಟ್ ರೈಟ್ಸ್, ನೀವು ಕ್ಯಾಬಿನೆಟ್ ಸಚಿವರಾಗಿದ್ದ ದಿನ ಅವ್ರ ಜೊತೆ ಕೂತ್ಕೊಂತೀರಾ, ನೀವು ಅವ್ರ ಬೆಂಬಲಕ್ಕೆ ನಿಲ್ಬೇಕಾಯ್ತು. ನಾವೆಲ್ಲ ನಿಲ್ತಾ ಇದ್ದೀರಿ ಈಗ, ನೀವು ನಿಲ್ಬೇಕಾಯ್ತು. ಇದು ನೋಡಿ, ಒಬ್ಬರ ಪ್ರಶ್ನೆ ಅಲ್ಲ. ದಯವಿಟ್ಟು ಅವರೇ ಹೇಳಿದಾರೆ ಅಲ್ಲಿ ಸದನದ ರೆಕಾರ್ಡ್ ಹೋಗ್ಬಿಟ್ಟಿದೆ ಅಧ್ಯಕ್ಷರೇ. ಆಚೆ ಹೇಳಿದ್ರೆ ಪ್ರೆಸ್ ಅಲ್ಲಿ ನಾನು ಹೇಳಿಲ್ಲ, ನನ್ನ ವಾಯ್ಸೇ ಅಲ್ಲ, ಚೆಕ್ ಮಾಡಿಸಿ ಅಂತ ಎಲ್ಲ ಹೇಳ್ಬೋದು. ಇಲ್ಲಿ ಇಷ್ಟು ಜನದ ಮುಂದೆ ಸಾಕ್ಷಿ ತರ ಇಲ್ಲಿ ರೆಕಾರ್ಡ್ ಹೋಗ್ಬಿಟ್ಟಿದೆ ಎಲ್ಲಾನು ಕೂಡ. 48 ಜನ ಇದ್ದಾರೆ ಅಂತ ಹೇಳಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ, ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಇಷ್ಟಾದ ಮೇಲೂ ನಾವು ಸುಮ್ಮನೆ ಕೂತ್ಕೊಂತೀರಿ ಅಂದ್ರೆ ರಾಜ್ಯದ ಜನ ಏನ್ ತಿಳ್ಕೊಂತಾರೆ ಅಧ್ಯಕ್ಷ? ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು, ಇದನ್ನ ಇಲ್ಲಿಗೆ ಬಿಟ್ರೆ ಇದು ಇನ್ನಷ್ಟು ಜನಕ್ಕೆ ಅವಮಾನ ಆಗ್ತದೆ. ಈಗ ಪ್ರಿಯಾಂಕಾ ಹೇಳಿದ್ರು, ನಮ್ಮ ಮನೆಗೆ ಹೋದ್ರೆ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಬೈತಾರೆ ಅಂತ. ಹಾಗೆ ಎಲ್ಲರಿಗೂ ಬೈತಾರೆ, ಒಬ್ಬರದೇ ಅಲ್ಲ, ಎಲ್ಲರ ಮನೆಯಲ್ಲೂ ಡೌಟ್ ಶುರು ಆಗ್ತದೆ. ಅದಕ್ಕೆ ನಾವು ಮುಖ್ಯಮಂತ್ರಿಯಿಂದ, ಯಾಕಂದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅವನು ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವರು. ಅವ್ರನ್ನ ಸೇಫ್ ಮಾಡಿಲ್ಲ ಅಂದ್ರೆ ನಾಳೆ ಬೀದಿಗೆ ಬಂದ್ಬಿಡ್ತಾರೆ ಎಲ್ಲರೂ. ಪರಿಶಿಷ್ಟ ವರ್ಗ ಬೀದಿಗೆ ಬಂದ್ಬಿಡ್ತಾರೆ ಎಲ್ಲರೂ. ಅದರಿಂದ ಮುಖ್ಯಮಂತ್ರಿಗೆ ನಾನು ವಿನಂತಿ ಮಾಡ್ತೀನಿ, ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.